ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರಲಿದೆ. ಮುಂಜಾನೆಯಿಂದಲೇ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಗಳು ಸಲ್ತಾ ಇವೆ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮುಂಜಾನೆ 5:30ಯಿಂದಾನೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರ್ತಾ ಇದ್ದಾರೆ. 5:30ಯಿಂದ 10 ಗಂಟೆವರೆಗೆ ಬೆಳಗ್ಗೆ ವಿವಿಐಪಿಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. 2,000 ಟಿಕೆಟ್ ಪಡೆದವರಿಗೆ ನೇರ ದರ್ಶನದ ವ್ಯವಸ್ಥೆ ಇರುತ್ತೆ. ಮಹಾನ್ಯಾಸ ವೃದ್ಧಾಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಇಂಥದ್ದು ವಿಶೇಷವಾಗಿರ್ತಕ್ಕಂಥ ಬೆಳಗ್ಗೆ 5:30ಯಿಂದ ರಾತ್ರಿ 10 ಗಂಟೆ ತನಕ ದರ್ಶನದ ವ್ಯವಸ್ಥೆ ಇರತಕ್ಕಂಥದ್ದು. 4 ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು. ಬೆಟ್ಟದಲ್ಲಿ ಯಾವ ರೀತಿ ಪೂಜೆಗಳು ಸಾಗ್ತಾ ಇವೆ ಚಾಮುಂಡಿ ತಾಯಿಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಚಾಮುಂಡಿ ಬೆಟ್ಟದಿಂದ ಲೈವ್ ರೆಡಿ ಇದ್ದಾರೆ. ವಿನೋದ್, ಇವತ್ತು ಆಷಾಢದ ಶುಕ್ರವಾರ, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಚಾಮುಂಡಿ ತಾಯಿಗೂ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಯಾವೆಲ್ಲ ಬಗೆಯ ವಿಶೇಷ ಪೂಜೆಗಳು ಸಲ್ತವೆ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ ಆಷಾಢ ಮಾಸದ ಮೊದಲ ಶುಕ್ರವಾರ ಇವತ್ತು ಶಕ್ತಿ ದೇವತೆ ಚಾಮುಂಡಿ ತಾಯಿಯ ಪೂಜೆ ಮಾಡೋದಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಟ್ಟಕ್ಕೆ ಭಕ್ತರು ಕೂಡ ಬರ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಉತ್ಸವ ಮೂರ್ತಿಯನ್ನ ಪೂಜೆ ಮಾಡೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಇವತ್ತು ಬಹಳ ವಿಶೇಷ ಅಂತಂದ್ರೆ ಏನು, ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರ ಮಾಡಿರುವಂತದ್ದು. ಈಗಾಗಲೇ ದರ್ಶನ ಮುಗಿಸಿಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಹೊರವಾಕೆ ಬರ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಚಾಮುಂಡಿ ಬೆಟ್ಟದ ಆವರಣದ ಸುತ್ತಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ದರ್ಶನ ಪಡ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾ ಇರುವಂತದ್ದು. ಇಲ್ಲೂ ಒಳಭಾಗದಲ್ಲೂ ಕೂಡ ಈಗಾಗಲೇ ಚಾಮುಂಡಿ ಬೆಟ್ಟದ 4 ವಾರ ಇರಬಹುದು, ಜೊತೆಗೆ ವರ್ಧಂತಿಯ ದಿನ, ಒಟ್ಟು 5 ವಾರಗಳಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಕೂಡ ಇವತ್ತು ಭಕ್ತರು ಬರ್ತಾರೆ. ಜೊತೆಗೆ ಈಗಾಗಲೇ ಮುಂಜಾನೆ 4:30ರಿಂದಲೇ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿದೆ. ಅದಾದ ಬಳಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಇವತ್ತು ಏನು ಬಹಳ ಅಂದ್ರೆ 5:30ರಿಂದ 10 ಗಂಟೆವರೆಗೆ ಮಾತ್ರ ವಿಐಪಿಗಳಿಗೆ ಮತ್ತು ವಿವಿಐಪಿಗಳಿಗೆ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ತದನಂತರ ಬಂದವರಿಗೆ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಬಹಳ ವಿಶೇಷ ಅಂತಂದ್ರೆ ಇವತ್ತು ರಾಜಲಾಂಛನ ಆಗಿರುವಂತಹ ಗಂಡ ಬೇರುಂಡದಿಂದ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಲಾಗಿದೆ. ಬೆಳಗ್ಗೆ ಸುಮಾರು 4:30ರಿಂದಲೇ ಮೆಟ್ಟಿಲುಗಳ ಮೂಲಕವಾಗಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂತದ್ದು. ಬೆಳಿಗ್ಗೆ 6 ಗಂಟೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕವಾಗಿ ಭಕ್ತರು ಬರೋದಕ್ಕೆ ಅವಕಾಶ ಕೊಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಬರುವಂತವರು ಕೂಡ ಉಚಿತ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಈ ಬಾರಿ 300 ರೂಪಾಯಿ ಟಿಕೆಟ್ ಅನ್ನ ರದ್ದು ಮಾಡಲಾಗಿದೆ. ಜೊತೆಗೆ 2,000 ರೂಪಾಯಿ ಟಿಕೆಟ್ ಎಲ್ಲ ಪಡೆದಂತವರಿಗೆ ನೇರವಾದಂತಹ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ಆಷಾಢ ಶುಕ್ರವಾರದಲ್ಲೂ ಕೂಡ ಕಳೆದ ವರ್ಷ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಗೊಂದಲಗಳಾಗಿತ್ತು. ಸೊ ಹೀಗಾಗಿ ಈ ಬಾರಿ ಸಾಕಷ್ಟು ಅಚ್ಚುಕಟ್ಟಾದಂತಹ ವ್ಯವಸ್ಥೆಗಳೆಲ್ಲ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಸಾಕಷ್ಟು ಯಾವೆಲ್ಲ ಕ್ರಮ ಹಾಕಬೇಕು ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ರು. ಆ ಡೈರೆಕ್ಷನ್ಗಳ ಆಧಾರದ ಮೇಲೆಯೇ ಸಾಕಷ್ಟು ದೊಡ್ಡ ಮಟ್ಟದ ಪ್ರಿಪರೇಷನ್ ಈಗ ಚಾಮುಂಡಿ ಬೆಟ್ಟದಲ್ಲಾಗಿರುವಂತದ್ದು. ಇನ್ನು ಚಾಮುಂಡಿ ತಾಯಿಗೆ ಇವತ್ತು ನಾಗಲಕ್ಷ್ಮಿ ವಿಶೇಷವಾದಂತಹ ಲಕ್ಷ್ಮಿ ಅಲಂಕಾರದಿಂದ ಚಾಮುಂಡಿ ತಾಯಿ ಕಂಗೊಳಿಸ್ತಾ ಇರುವಂತದ್ದು. ಇಲ್ಲೂ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾಗಿ ನಾಗಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ಈಗಾಗಲೇ ವಿಶೇಷವಾದಂತಹ ಹೂಗಳಿಂದ ಕೂಡ ಅಲಂಕಾರ ಮಾಡಲಾಗಿರುವಂತದ್ದು. ಈಗಾಗಲೇ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾರೆ. ಸೊ ಹೀಗಾಗಿ ಅವರಿಗೆ ಈಗಾಗಲೇ ದಾಸೋಹದ ವ್ಯವಸ್ಥೆ ಇರಬಹುದು, ಬೆಟ್ಟಿಲು ಹೊತ್ಕೊಂಡು ಬರುವವರಿಗೆ ಉಚಿತ ಹಾಲನ್ನು ಕೊಡುವಂತಹ ವ್ಯವಸ್ಥೆಯನ್ನ ಪ್ರಾಧಿಕಾರ ಮಾಡಿಕೊಂಡಿದೆ. ಇಲ್ಲಿ ಉತ್ಸವ ಮೂರ್ತಿಗೂ ಕೂಡ
ದೃಶ್ಯ ಗಮನಿಸ್ತಾ ಇರಬಹುದು. ಉತ್ಸವ ಮೂರ್ತಿ ಕೂಡ ಇವತ್ತು ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿರುವಂತದ್ದು. ಈಗಾಗಲೇ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಯಾಕಂದ್ರೆ ಶಕ್ತಿ ದೇವತೆ ಚಾಮುಂಡಿ ತಾಯಿಗೆ ಉತ್ಸವ ಮೂರ್ತಿ ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಶಕ್ತಿ ಇರುತ್ತೆ. ಸೊ ಹೀಗಾಗಿ ಚಾಮುಂಡಿ ತಾಯಿಯ ದರ್ಶನ ಪಡೆದವರು ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಉತ್ಸವ ಮೂರ್ತಿಯಲ್ಲೂ ಕೂಡ ದರ್ಶನವನ್ನು ಪಡಿತಾ ಇರುವಂತದ್ದು. ಈಗಾಗಲೇ ಹಸಿರು ಸೀರೆಯಿಂದ ಈಗಾಗಲೇ ಏನು ಉತ್ಸವ ಮೂರ್ತಿಯನ್ನು ಕೂಡ ವಿಶೇಷವಾದಂತಹ ಸೀರೆಯಿಂದ ಅಲಂಕಾರ ಮಾಡಲಾಗಿದೆ. ಜೊತೆಗೆ ವಿಶೇಷವಾದಂತಹ ಹೂಗಳಿಂದಲೂ ಕೂಡ ನಾಗಲಕ್ಷ್ಮಿ ಅಲಂಕಾರದಿಂದ ಉತ್ಸವ ಮೂರ್ತಿ ಕೈಗೊಳಿಸ್ತಾ ಇದ್ರೆ, ಲಕ್ಷ್ಮಿ ಅಲಂಕಾರದಿಂದ ಚಾಮುಂಡಿ ತಾಯಿ ಕೈಗೊಳಿಸ್ತಾ ಇರುವಂತದ್ದು. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಬರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಬೆಟ್ಟಕ್ಕೆ ಖಾಸಗಿ ನಿಷೇಧವನ್ನ ಹೇರಲಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ಮಾತ್ರ ಬೆಟ್ಟಕ್ಕೆ ಬರುವವರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಇವತ್ತು ಕೂಡ ಸಾಕಷ್ಟು ವಿಐಪಿಗಳಿರ್ಬೋದು, ವಿವಿಐಪಿಗಳು ಬರುವಂತಹ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಮಾಡಿಕೊಳ್ಳಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.